ಹೋಗಿದ್ದೆ, ಮನೆಗೆ ಬರೋಷ್ಟಿಗೆ ಹಸುವಾಗಿತ್ತು. ಸೊ ಪೆಸರಟ್ಟು ಇತ್ತು ಅಂದ್ಬಿಟ್ಟು ದೋಸೆ ಹಾಕೊಂಡು ತಿಂತಾ ಇದ್ದೆ. ಈಯನ ಯಾಕೋ ಸೈಲೆಂಟ್ ಆಗಿದ್ದಾಳ ಅಂತ ನೋಡಿದ್ರೆ ಕಿತಾಪತಿ ಮಾಡ್ತಾ ಇದ್ಲು ಆಸ್ ಯೂಶುವಲ್. ಹಾಗೆ ಏನಾದ್ರೂ ಮೇಕಪ್ ಮಾಡಿದೀವಿ ಅಂದಾಗ ಎಸ್ಪೆಷಲಿ ಕಾಜಲ್ ಸ್ಮರ್ಜ್ ಆಗೋದು, ಮೇಕಪ್ ಎಲ್ಲ ಸ್ಪ್ರೆಡ್ ಆಗೋದು ಆಗ್ತಾ ಇರುತ್ತೆ. ಸೊ ಕಂಪ್ಲೀಟ್ ಮೆಸ್ ಆಗ್ಬಿಟ್ಟಿರುತ್ತೆ. ಸೊ ಏನಾದ್ರೂ ಸೊಲ್ಯೂಷನ್ ಇದೆಯಾ ಅಂತ ಇದಕ್ಕೆ ನೋಡ್ತಾ ಇದ್ದಾಗ ನನಗೆ ಸಿಕ್ಕಿದ್ದು ಫೇಸಸ್ ಕೆನಡಾ ಅವರ ಪ್ರಾಡಕ್ಟ್. ಈ ಕಾಜಲ್ ಅಂತೂ ನನ್ನ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಸ್ಮರ್ಜ್ ಪ್ರೂಫ್ ಆಗಿರುತ್ತೆ, ವಾಟರ್ ಪ್ರೂಫ್ ಮತ್ತೆ ಟ್ರಾನ್ಸ್ಫರ್ ಪ್ರೂಫ್. ತುಂಬಾ ಅಂದ್ರೆ ತುಂಬಾ ಹೊತ್ತು ಇರುತ್ತೆ ಮತ್ತೆ ಜೆಲ್ ಬೇಸ್ಡ್ ಕಾಜಲ್ ಆಗಿರುತ್ತೆ. ಸೊ ನನಗೆ ಎಷ್ಟು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಮತ್ತೆ ಹಿಂದೆ ಒಂದು ಕೊಟ್ಟಿರ್ತಾರೆ, ಅದರಿಂದ ನಾವು ಸ್ಮರ್ಜ್ ಕೂಡ ಮಾಡ್ಬೋದು. ಒಳ್ಳೆ ಸ್ಮೋಕಿ ಐಸ್ನ ಕ್ರಿಯೇಟ್ ಮಾಡ್ಬೋದು. ನಾನಿಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಫೇಸಸ್ ಕೆನಡಾ ಅವರ ಸ್ಟ್ರೋಕ್ ಕ್ರೀಮ್. ಇದು ನಿಮಗೆ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಮತ್ತೆ ಇದರಲ್ಲಿ ಶಿಯಾ ಬಟರ್ ಇರುತ್ತೆ, ಹೈರಾಲನಿಕ್ ಆಸಿಡ್ ಇರುತ್ತೆ. ಮತ್ತೆ ಇದನ್ನ ನೀವು ಹೈಲೈಟರ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ವೆಲ್ವೆಟ್ ಲಿಪ್ಸ್ಟಿಕ್. ಇದು 8 hours ಲಾಂಗ್ ಸ್ಟೇ ಆಗಿರುತ್ತೆ. ಮತ್ತೆ ಒಳ್ಳೆ ಹೈಡ್ರೇಷನ್ ಕೊಡುತ್ತೆ ನಿಮ್ಮ ಲಿಪ್ಸ್ ಮೇಲೆ. ಮತ್ತೆ ಫುಡ್ ಪ್ರೂಫ್ ಆಗಿರುತ್ತೆ. ಮತ್ತೆ ಕ್ರ್ಯಾಕ್ ಆಗೋದಿಲ್ಲ. ಒಂದೇ ಸರಿ ಸ್ವೈಪ್ ಮಾಡಿದ್ರೆ ಒಳ್ಳೆ ಅಪ್ಲಿಕೇಶನ್ ಸಿಗುತ್ತೆ ನಿಮಗೆ. ಹಾಗೆ ಸ್ಟ್ರೋಬ್ನ ನಾನು ಹೈಲೈಟರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಟೆಸ್ಟ್ ಮಾಡಿ ನೋಡೋಣ ಟ್ರಾನ್ಸ್ಫರ್ ಆಗುತ್ತಾ ಏನು ಅಂತ ಮೇಕಪ್. ಹಾಗೆ ನೀವೇನಾದ್ರೂ ಈ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಾರೆ QR ಕೋಡ್ನ ಸ್ಕ್ಯಾನ್ ಮಾಡಿ.